ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇಂದು ನಾವು ಬಳ್ಳಾರಿ ಜಿಲ್ಲೆಯ ಉಬ್ಬಲ್ಗಂಡಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇದು ತುಂಬ ಗುಡ್ಡುಗಾಡುಗಳಿಂದ ಕೂಡಿದಂಥ ಪ್ರದೇಶ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇದು ಉತ್ತರ ಕರ್ನಾಟಕದ ಯಾಣ ಅಂತಲೇ ಪ್ರಸಿದ್ಧಿಯಾಗಿದೆ. ಯಾಕಂದರೆ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಾಣುವಂಥ ಯಾಣದ ರೂಪದ ಪ್ರತೀಕಗಳು ಈ ಡಿಸ್ಟಿಕಲ್ಲಿ ಕಂಡುಬರೋದ್ರಿಂದ, ಈ ಗ್ರಾಮದಲ್ಲಿ ಕಂಡುಬರೋದ್ರಿಂದ ಇದನ್ನು ಉತ್ತರ ಕರ್ನಾಟಕ ಯಾಣ ಅಂತಲೇ ಕರೀತಾರೆ. ನಾವಿವತ್ತು ಅದರ ಸಂಕ್ರಾಂತಿ ವಿಶೇಷವಾಗಿ ಇಲ್ಲಿ ಬಂದಿದ್ದೀವಿ. ಇದರ ಸುತ್ತಮುತ್ತಲಿನ ಗುಡ್ಡಗಾಡಿನ ಸೌಂದರ್ಯ, ಪ್ರಕೃತಿನ ಸವಿಯೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಆದಷ್ಟು ಸಮಯ ಒಂದಿನದ ಟ್ರಿಪ್ಪು ಆಗೋಂಥ ಚಾನ್ಸ್ ಇದ್ದಲ್ಲಿ ಒಂದಿನದ ಟ್ರಿಪ್ಪಲ್ಲಿ ಮಾಡೋಂಥವ್ರಾದರೆ ಇದು ಹೆಚ್ಚಿನ ಹೇಳ್ಬೇಕಂದ್ರೆ ಒಂದಿನದ ಟ್ರಿಪ್ ಇಟ್ಕೊಂಡ್ರೆ, ಬೈಕ್ ರೈಡಿಂಗು ಅಥವಾ ಏನಾದರೂ ಒಂದು ದಿನದ ಫ್ಯಾಮಿಲಿ ಟ್ರಿಪ್ ಇಟ್ಕೊಂಡ್ರೆ ಇದು ಒಳ್ಳೆ ಪ್ಲೇಸು. ಇದು ಏನಪ್ಪ ಅಂದರೆ ಇದರಲ್ಲಿ ಒಂದೇ ಅಲ್ಲದೆ ಸುಮಾರು ಜಾಗಗಳು ಕವರ್ ಆಗ್ಬೋದು. ಯಾಕಂದರೆ ಈಗ ಸಂಡೂರಿನ ಮೈನಿಂಗ್ ಏರಿಯಾಗಾಗಲಿ, ನಾರ್ಯಾಳದ ಡ್ಯಾಮ್ ಆಗಲಿ, ಆಮೇಲೆ ಕುಮಾರಸ್ವಾಮಿ ಟೆಂಪಲ್ಲು, ಆಮೇಲೆ ಇದು ಉಬ್ಬಲ್ಗಂಡಿ ಯಾಣದಂಥ ಪ್ರತೀಕಗಳು, ಆಮೇಲೆ ಸುತ್ತಮುತ್ತಲಿನಂಥ ಪರಿಸರ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬರೋಂಥದ್ದು ಇದು. ಯಾಕಂದರೆ ಆವಾಗ ಮಳೆಗಾಲ ತುಂಬ ಚೆನ್ನಾಗಿರೋದ್ರಿಂದ ಕಾಡುಗಳೆಲ್ಲ ಹಚ್ಚ ಹಸಿರಿಂದ ಕೂಡಿರ್ತವೆ. ಈಗ ನಾವು ಬಂದಿರೋದು ಜನವರಿ ಮಂತಲ್ಲಿ ಇರೋದ್ರಿಂದ ಮಳೆಗಾಲ ಕಡಿಮೆ ಇರೋದ್ರಿಂದ ಇಲ್ಲಿ ಹಸಿರು ಕಡಿಮೆ ಇರ್ತದೆ. ಆದರೆ ಪ್ರಕೃತಿ ಮಾತ್ರ ತನ್ನ ಸೌಂದರ್ಯನ ಯಾವ ರೀತಿ ಇಟ್ಕೊಂಡು ಅದೇ ರೀತಿ ಇಟ್ಕೊಂಡಿದೆ. ಮಳೆಗಾಲದಲ್ಲಾದರೆ ಇನ್ನೂ ಚೆನ್ನಾಗಿರ್ತದೆ. ಅದೇ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಒಳಗಡೆ ಬಂದರೆ ಚೆನ್ನಾಗಿರೋದು. ಇದು ಈಗಲೂ ಚೆನ್ನಾಗಿದೆ. ನೀವು ಒಂದಿನ ಟ್ರಿಪ್ ಇದ್ದವರಾದರೆ ಸುತ್ತಮುತ್ತ ಇದ್ದವರು, ಡಿಸ್ಟಿಕ್ ಅವರು, ಔಟ್ ಡಿಸ್ಟಿಕ್ ಅವರು ಯಾರಾದರೂ ಬಂದು ನೋಡ್ಬೋದು. ಒಂದು ಟ್ರಿಪ್, 2 ದಿನದ ಟ್ರಿಪ್.